ಸೊ ಇಲ್ಲಿ ಮಧ್ಯೆ ಹೌ ಡು ಯು ಪ್ಲಾನ್ ಯುವರ್ ಫೈನಾನ್ಸಸ್ ಆ್ಯಂಡ್ ಯುವರ್ ಇನ್ಕಮ್ ಬಿಕಾಸ್ ಇಟ್ಸ್ ಅ ವೆರಿ ಅನ್ಸರ್ಟನ್ ಪಾತ್ ಅಲ್ಲ. ಯು ಡೋಂಟ್ ಪ್ಲಾನ್. ಹೂ ಡಸ್? ಐ ಡೋಂಟ್ ಪ್ಲಾನ್. ಅಂದರೆ ಮನೆಯಲ್ಲಿ ಅಂದರೆ ವೈಫು ಮಾಡಲ್ಲ, ನೀನೇ ಯಾರೂ ಮಾಡಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನು ಹೇಳ್ತೀನಿ ಗೊತ್ತಾ, ಬಿಕಾಸ್ ನನಗೆ ನನ್ನ ಇನ್ಕಮ್ ಯಾವಾಗ ಎಷ್ಟು ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಂದಿರೋದನ್ನು ಉಳಿಸೋದು ಹೇಗೆ, ಇನ್ನೊಂದು ಹೇಗೆ ಅಂತ ನನ್ನ ಕಾಲ ಕಳೆಯಲ್ಲ. ಬಟ್ ಏನಂದರೆ ಅಗೇನ್ ಥ್ಯಾಂಕ್ಸ್ ಟು ಮೈ ಮದರ್, ಬಿಕಾಸ್ ಶಿ ವಾಸ್ ಅ ಬ್ಯಾಂಕ್ ಎಂಪ್ಲಾಯಿ. ಚಿಕ್ಕ ವಯಸ್ಸಿಂದ ಅದು ಬೆಳೆಸ್ಬಿಟ್ಟಿದ್ರು. ಒಂದಷ್ಟು ಆರ್ ಡಿಗಳು, ಎಫ್ ಡಿಗಳು, ಮ್ಯೂಚುವಲ್ ಫಂಡ್ಸ್ಗಳು, ಇದೆಲ್ಲ ಏನಿದೆ ಇದೆಲ್ಲ ECS ಮಾಡಿಸಿ ಇಟ್ಬಿಡ್ತೀವಿ, ಇನ್ಶೂರೆನ್ಸ್ಗಳು. ಸೊ ಈಗ ಒಂದು ನನ್ನ ಅಕೌಂಟಲ್ಲಿ ಸಂಬಳ ಅಥವಾ ಇನ್ನೊಂದು ಅಂತ ಬಂದರೆ ಬೈ ಡಿಫಾಲ್ಟ್ ಅದು ಡಿಡಕ್ಟ್ ಆಗಿ ಹೊಟ್ಟೋಗುತ್ತೆ. ಆ ಸೇವಿಂಗ್ಸ್ ಎಲ್ಲ ಲಾಂಗ್ ಟರ್ಮ್ ಮಾಡಿಸ್ಬಿಟ್ಟಿದ್ದೀನಿ, ಒಂದಷ್ಟು 5 ವರ್ಷ 10 ವರ್ಷ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಹೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ, ಸೇವ್ ಆಗ್ತಾ ಇದೆ. ದಟ್ ಇಸ್ ಒನ್ ಪಾರ್ಟ್ ಆಫ್ ಅದು ಎಷ್ಟು ಸೇವ್ ಆಗ್ತದೆ ಏನು ಅಂತ ನಾವು ತಲೆ ಕೆಡ್ಸ್ಕೊತಲ್ಲ. ಕೆಲವೆಲ್ಲ ಆರ್ ಡಿಗಳೆಲ್ಲ ಮೆಚೂರ್ಡ್ ಆದಮೇಲೆ ರೀಇನ್ವೆಸ್ಟ್ ತಿರ್ಗಿ ಅದನ್ನು ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಅದು ಬಿಟ್ಟು ಎಕ್ಸ್ಟ್ರಾ ಸೇವಿಂಗ್ಸು ಇದು ಬಂತ ಅದು ಬಂತ ಇದೆಯಾ, ಮಜಾ ಮಾಡಬೇಕಾ, ಖುಷಿಯಾಗಿರ್ಬೇಕಾ ಅಷ್ಟೇ. ಸೊ ಡು ಯು ಹ್ಯಾವ್ ಎನಿ ಪ್ಲಾನ್? ಅಂದರೆ ಉದಾಹರಣೆಗೆ 100 ರೂಪೀಸ್ ಬಂದರೆ ನನಗೆ 50 ರೂಪೀಸ್ ಸೇವಿಂಗ್ಸು, 20 ರೂಪೀಸ್ ಬಿಕಾಸ್ ಯುವರ್ ಅನ್ ಆಂಟ್ರಪ್ರಿನರ್ ಆಲ್ಸೋನು. ನೀನು ಬೆಟ್ಟ ಗುಡ್ಡ ರಿಟ್ರೀಟ್ ಅಂತ, ಸೊ ಅದು ನಿಂದ ಇನ್ವೆಸ್ಟ್ಮೆಂಟ್ ಅಲ್ವಾ? 100% ಹೌದು. ದಟ್ಸ್ ಅ ಮನಿ. ಸೊ ವೆನ್ ಯು ನೋ ಈ ಥರ ಚಾಯ್ಸಸ್ ಆಬ್ವಿಯಸ್ಲಿ, ಯಾಕಂದರೆ ಈ ಥರ ಕ್ಷೇತ್ರದಲ್ಲಿರೋರು ಯಾವಾಗಲೂ ನಾನೇ ದುಡ್ಡಿಲ್ಲ ಅಂದ್ರೂ ದುಡಿಯೋ ಅಂಥ ಆಪ್ಷನ್ಸನ್ನು ನೋಡ್ತಾ ಇರ್ತೀರ. ಅದನ್ನೇ ಹೇಳಿದ್ದು ಏನು ಅಂದರೆ, ಇವಾಗ ಪ್ರತಿಯೊಬ್ಬ ಕಲಾವಿದನು ಅವ್ನು ದುಡ್ದಿದ್ದನ್ನು ಇನ್ನೊಂದು ಪ್ಯಾಸಿವ್ ಇನ್ಕಮ್ ಮಾಡ್ಕೊಳ್ಳೇಬೇಕಾಗತ್ತೆ. ನಾನು ಹೇಳ್ತಾ ಇರೋದು ಇನ್ನೊಂದು ನೀವು ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ಸು ಅಥವಾ SIPಗಳು ಈ ಥರದೆಲ್ಲ. ಮನಿ ಶುಡ್ ವರ್ಕ್ ಫಾರ್ ಯು, ಯು ಶುಡ್ ನಾಟ್ ಆಲ್ವೇಸ್ ಬಿ ವರ್ಕಿಂಗ್. ಎಕ್ಸಾಕ್ಟ್ಲಿ. ಆಮೇಲೆ ನನ್ಗೆ ಹೇಳೋದು ಸ್ವಲ್ಪ ಇದು ಶೇರ್ಸ್ ಗೀರ್ಸ್ ಎಲ್ಲ ಮಾತಾಡ್ತೀನಿ ಅಂತ ತಲೆ ಕೆಟ್ಕೋಬೋದು ಕೆಲವ್ರಿಗೆ. ಕೆಲವೆಲ್ಲ ನಾನು ಸ್ವಲ್ಪ ಹೇಳ್ತಾ ಇರೋದು ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಳ್ಳಿ. ಅಂದರೆ 10 ವರ್ಷ 5 ವರ್ಷ ಯು ಜಸ್ಟ್ ಇನ್ವೆಸ್ಟ್ ಅಂಡ್ ಬಿಟ್ಬಿಡ್ತೀಯ 10-15 ವರ್ಷ. ಹೌದು, ಬಿಟ್ಬಿಡ್ಬೇಕು. ಆ್ಯಕ್ಚುಲಿ ಬಿಟ್ಬಿಡ್ಬೇಕು. ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಕ್ರ್ಯಾಶ್ಗಳಾಗೋಯ್ತು, ಬ್ಯಾಂಕ್ಗಳದ್ದು ಎಷ್ಟೊಂದು ಹೋಗ್ಬಿಡ್ತು. ಆವಾಗ ಶೇರ್ ವ್ಯಾಲ್ಯೂ 1 ರೂಪಿ 2 ರೂಪಿಗೆಲ್ಲ ಬಂದಿತ್ತು. ಜಸ್ಟ್ ಆಫ್ಟರ್ ಕೋವಿಡ್ ಅದೇ 2 ರೂಪಾಯಿ 3,000 ರೂಪಾಯಿ ಆಗಿತ್ತು. ಇಮ್ಯಾಜಿನ್ ಆ 2 ರೂಪಾಯಿಗೆ ಎಷ್ಟು ಶೇರ್ಸ್ಗಳು ತೊಗೊಂಡಿದ್ದಾಗ 3,000 ರೂಪಾಯಿ ಒಂದು ಶೇರ್ ವ್ಯಾಲ್ಯೂ ಆದಾಗ ಎಲ್ಲಿಂದ ಎಲ್ಲಿಗೆ ಹೂಡಿಕೆ ಅನ್ನೋದೇನಿದೆಯಲ್ಲ. ಬಟ್ ಏನು ಅಂದರೆ ಅದನ್ನು ಸ್ವಲ್ಪ ತಿಳಿದವ್ರ ಹತ್ರ ಮಾತಾಡಿಕೊಂಡೇ ಡಿಸಿಷನ್ ತೊಗೊಬೇಕು. ಹೌ ಡು ಯು ಡಿಸೈಡ್? ಐ ಹ್ಯಾವ್ ಮೈ ಓನ್ ಪೀಪಲ್, ಸೆಟ್ ಆಫ್ ಪೀಪಲ್. ಎಸ್, ಅವರು ಹೇಳ್ತಾರೆ, ನಾನು ಚೆಕ್ ಮಾಡ್ತೀನಿ. ನಾನು ನಿಫ್ಟಿ ಎಲ್ಲ ಚೆಕ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಏನೋ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಅಗೇನ್ ಇದರಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಕಾರಣ ಒಂದಷ್ಟು ಜನ ಇದ್ದಾರೆ. ಏನೂ ಇಲ್ಲ, ಲೀಸ್ಟ್ ಇಸ್ ಮ್ಯೂಚುವಲ್ ಫಂಡ್. ಸೇಫೆಸ್ಟ್. ಡೈರೆಕ್ಟ್ ಆಗಿ ನೀವು ನೀರಿಗೆ ಹಾರಲ್ಲ, ದೋಣಿ ಮೇಲೆ ಕೂತಿರ್ತೀರಾ, ನೀರ್ ಮೇಲೆ ದೋಣಿ. ಅದಕ್ಕಿಂತ ಸೇಫೆಸ್ಟ್ LIC ಇದೆ, ಪಾಲಿಸಿಗಳಿದೆ. ಏನು ಆಮೇಲೆ ಇವತ್ತಿಗೆ ಬ್ಯಾಂಕಲ್ಲಿ ಇನ್ನೂ ಒಳ್ಳೊಳ್ಳೆ ಆಪ್ಷನ್ ಎಲ್ಲ ಬಂದ್ಬಿಟ್ಟಿದೆ. ನಿಮ್ಮ ಕರೆಂಟ್ ಆರ್ ಸೇವಿಂಗ್ ಅಕೌಂಟಲ್ಲಿ ಏನು ಎಕ್ಸೆಸ್ ಅಮೌಂಟ್ ಇರುತ್ತೆ ಆ ದುಡ್ಡನ್ನೇ ಅವ್ರು ಮ್ಯೂಚುವಲ್ ಫಂಡಾಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ವೆನ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಬಟ್ ಸುಮ್ಮನೆ ಅಲ್ಲಿ ಅಕೌಂಟಲ್ಲಿ ದುಡ್ಡು ಇರೋದಕ್ಕಿಂತ ಅದಕ್ಕೆ ಒಂಚೂರು ಇಂಟ್ರೆಸ್ಟ್ ಅಂತ ಓಡ್ತಾ ಇರುತ್ತೆ. ಸ್ವೀಪಿನ ಥರ ಹೋಗ್ಬಿಡುತ್ತೆ ಬೇಕಾದಾಗ. ಆ್ಯಕ್ಚುಲಿ ನಾನು ಇತ್ತೀಚೆಗೆ ಅದನ್ನು ಮಾಡ್ತಾ ಇದ್ದೀನಿ. ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗೊತ್ತಾ. ಏನು ಗೊತ್ತಾ, ಎಲ್ಲರ ಹತ್ರನೂ ದುಡ್ಡು ಇರುತ್ತೆ ಅಂತಲ್ಲ. ಈಗ ನಮ್ಗಳ ಹತ್ರನೂ ಅಷ್ಟೇ, ನೋಡೋಕ್ಕಂಗೆಲ್ಲ ಕಾಣ್ಬೋದು. ಬಟ್ ಏನೇನೋ ಖರ್ಚು ಮಾಡ್ಕೊಂಡ್ಬಿಡ್ತೀವಿ, ಕೆಲಸ ದುಡ್ಡು ಕೈಯಲ್ಲಿ ಉಳಿಯಲ್ಲ. ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು ಕಿಂಜಲ್ ಕಿಣಿ ಆ್ಯಂಡ್ ವೆಂಕಿ ಅಂತ, ಗಂಡ ಹೆಂಡತಿಯವರು. ವೆಂಕಿ ಮತ್ತು ಕಿಂಜಲ್ ಕಿಣಿ ಅಂತ ನನ್ನ ಸ್ಕೂಲ್ ಮೇಟ್. ದೇ ಡೂ RD ಓನ್ಲಿ ಟು ಹ್ಯಾವ್ ಟ್ರಿಪ್ಸ್, ವೆಕೇಷನ್ಸ್ಗೆ ಅಂತ ಒಂದು RD ಮಾಡ್ತಾರೆ. ಸೊ ತಿಂಗಳ ಇಷ್ಟು 1,000-2,000 3,000 ಅಥವಾ 10,000 ಶಕ್ತಿ ಅನುಸಾರ ಗಂಡ ಹೆಂಡತಿ ಇಬ್ಬರು RD ಅಂತ ಮಾಡಿಸಿಟ್ಬಿಡ್ತಾರೆ. ತಿಂಗಳ ಹಾಕಿಟ್ಬಿಡೋದು. ಪ್ರತಿ ವರ್ಷಕ್ಕೆ ಒಂದ್ಸಲ ಅದು ಮೆಚ್ಯೂರ್ ಆಗುತ್ತೆ. ಅದು ಎಷ್ಟು ದುಡ್ಡು ಇರುತ್ತೋ ಅದರಲ್ಲಿ ಒಂದು ಟ್ರಿಪ್ ಹೊಡ್ಕೊಂಡು ಬರ್ತಾರೆ. ಈಗ ನನಗೆ ನಾಳೆ ಟ್ರಿಪ್ ಹೋಗ್ಬೇಕು ಅನ್ನಿಸ್ತು. ಸಡನ್ನಾಗಿ ಒಂದು 3 ಲಕ್ಷ ಪ್ಯಾಕೇಜ್ ಅಂದ್ಬಿಟ್ರು. ಎಲ್ಲಿಂದ ತರೋದು 3 ಲಕ್ಷ? ಅದೇ ತಿಂಗಳ ಜೋಡಿಸಿಟ್ಟಿದ್ರೆ. ಸೊ ನಾನು ಒಂದು ಫ್ರಮ್ ಪಾಸ್ಟ್ 6-7 ಮಂತ್ಸ್ ನಾನು ಮಾಡ್ತಾಯಿದ್ದೀನಿ ಇವಾಗ. ಅದನ್ನು ಪ್ರತಿ ತಿಂಗಳು ನಂದಲ್ಲ ಅಂತ ಎತ್ತಿಡ್ತಾ ಇದ್ದೀನಿ, ಓನ್ಲಿ ಟು ಹ್ಯಾವ್ ಟ್ರಿಪ್ಸ್. ಇದು ಏನು ಯಾವ ಇನ್ವೆಸ್ಟ್ಮೆಂಟು ಅಲ್ಲ, ಬದನೆಕಾಯೂ ಅಲ್ಲ. ದಿಸ್ ಈಸ್ ಇನ್ವೆಸ್ಟ್ ಆನ್ ಮೀ, ಇನ್ ಯುವರ್ ಎಕ್ಸ್ಪೀರಿಯನ್ಸಸ್ ಅಷ್ಟೇ. ನಾನು ದೇಶ ಸುತ್ತಬೇಕು, ಪ್ರಪಂಚ ಸುತ್ತಬೇಕು ಅನ್ನೋ ಆಸೆ ನನಗೂ ಇದೆ, ನನ್ನ ಹೆಂಡತಿಗೂ ಇದೆ. ಬಟ್ ಸಡನ್ನಾಗಿ, ಯಾಕಂದರೆ ಇವಾಗ ಮುಂಚೆ ಒಬ್ಬೊಬ್ಬನೇ ಇಷ್ಟ ಬಂದಂಗೆ ಹೋಗ್ಬಿಡ್ತಾ ಇದ್ದೆ. ಈಗ ಫ್ಯಾಮಿಲಿ ಇರೋದ್ರಿಂದ ನಾನು ಹೆಂಗಂದ್ರೆ ನಂಗೆ ಹೋಗೋಕ್ಕಲ್ಲ, ಎಲ್ಲೊಂದಲ್ಲಿ ಇಳ್ಕೊಳ್ಳೋಕ್ಕಲ್ಲ. ಅದಕ್ಕೆ ಬೇಕಾಗಿರೋಂಥ ಸೌಕರ್ಯಗಳೆಲ್ಲ ಬೇಕೇ ಬೇಕು. ಅದಕ್ಕೊಂಚೂರು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತದು. ಎಕ್ಸ್ಪೆನ್ಸಸ್ಸು ನಮ್ಗೆ ಗೊತ್ತಿಲ್ದಿರೋದು ಹೋಗೇ ಹೋಗುತ್ತೆ.
ಸಡನ್ನಾಗಿ ಕೈಯಿಂದ ಹಾಕೋ ಬದಲು ತಿಂಗಳ ನನಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟಿರುತ್ತೆ. ಇವಾಗ ಆ ದುಡ್ಡು ಅಲ್ಲಿ ಹೋಗಿಲ್ಲ ಅಂದ್ರೆ ಇನ್ಯಾವುದೋ ಕಾಫಿಡಲ್ಲಿ ಹೋಗಿರುತ್ತೆ, ಇನ್ಯಾವುದೋ ಪಬ್ಬಲ್ಲಿ ಹೋಗಿರುತ್ತೆ, ಅಥವಾ ಇನ್ಯಾವುದೋ ಎಲ್ಲೋ ಹೋಗಿರುತ್ತೆ. ಅದ್ರ ಬದಲು ಹಿಂಗೆ ಕೂಡಿಟ್ಟಾಗ ನಾನು ಅದೇ ದುಡ್ಡನ್ನು ತೆಗೆದು ಒಂದು ಟ್ರಿಪ್ ಹೋಗ್ಬಿಡ್ತೀನಿ. ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು. ಇಟ್ಸ್ ಗುಡ್. ಐ ಥಿಂಕ್ ತುಂಬ ಜನ ಎಲ್ಲದಕ್ಕೂ ಮಾಡ್ತಾರೋ. ದೇ ಸೇವ್ ಫಾರ್ ಹಾಲಿಡೇಸ್, ದೇ ಸೇವ್ ಫಾರ್ ವಾಂಟ್. ಈಗ ಮೊದಲೆಲ್ಲ ಡಿಲೇಡ್ ಗ್ರಾಟಿಫಿಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈಗ ನಾವೇ ನೋಡು 25 ವರ್ಷದ ಮುಂಚೆ ಈಗ ಒಂದು ಟಿ ವಿ ತೊಗೋಬೇಕು ಮನೆಗಂದರೆ ಎಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡಿ ನಮ್ಮ ಮನೆಗೆ ಟಿ ವಿ ಬರುತ್ತೆ ಅಂತ ಕಾದು ತೊಗೊಳ್ತಾ ಇದ್ವಿ. ಇವತ್ತೇನಾಗೋಯ್ತು, ಕ್ರೆಡಿಟ್ ಕಾರ್ಡ್ನವ್ರು ರೆಡಿ ಇದ್ದಾರೆ, ಬ್ಯಾಂಕ್ ಅವ್ರು ರೆಡಿ ಇದ್ದಾರೆ, ಏನು ಬೇಕೋ ಪಟ್ ಅಂತ ಬರುತ್ತೆ. ಅದು ಬರ್ತಾ ಇರೋದಕ್ಕೆ ವ್ಯಾಲ್ಯೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಹಾರ್ಮೋನ್ಸ್ ವೈಸೂ ಯು ಡೋಂಟ್ ರೆಸ್ಪೆಕ್ಟ್ ಇಟ್. ಅದೇ ನೀನು ಕಾದು ತಿನ್ನೋ ಹಣ್ಣಿಗೆ ರುಚಿ. ಸೇಮ್ ಕಾನ್ಸೆಪ್ಟ್ ಇದು. ಸತ್ಯನೇ. ಬಟ್ ಇನ್ನೊಂದು ಏನು ಗೊತ್ತು, ಇವತ್ತಿಗೆ ಕೈಯಲ್ಲಿ ಉಳಿತಾ ಇಲ್ಲ ದುಡ್ಡು. ಮುಂಚೆ ಏನಾಗಿತ್ತು ಗೊತ್ತಾ, ಇಷ್ಟು ಮಾಲ್ಸ್ ಇರಲಿಲ್ಲ, ಇಷ್ಟೊಂದು ಎಕ್ಸ್ಪೆಂಡಿಚರ್ ಇರಲಿಲ್ಲ, ಇಷ್ಟೊಂದು ನಮ್ಗೆ ಹೋಗೋಕ್ಕೆ ಅವಕಾಶಗಳಿರಲಿಲ್ಲ. ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಬರುತ್ತೆ, ಇದರಲ್ಲಿ ಹಿಂಗಿದೆ, ಅದ್ರಲ್ಲಿ ಹಂಗಿದೆ, ಇಲ್ಲಿ ಸೇಲಿದೆ, ಈ ಬಿಗ್ ಫ್ರೈಡೇ, ಬಿಗ್ ಸ್ಯಾಟರ್ಡೇ, ಬಿಗ್ ಇದು ಬ್ಲ್ಯಾಕ್ ಮಿಲಿಯನ್ ಡೇ, ಬಲಿಯನ್ ಡೇ, ಏನೋ ಬಂದು ಆಳ ಮಾಳ ಅಕೌಂಟಲ್ಲಂತೂ ಇರಲ್ಲಮ್ಮ. ಆ್ಯಂಡ್ ಇವತ್ತಿಗೆ ಎಲ್ಲ ಫಿಂಗರ್ ಟಿಪ್ಪಲ್ಲಿದೆ. ಇಲ್ಲ ಒತ್ತಿದ್ರೆ ಮುಗ್ದೋಯ್ತು. ಫಿಂಗರ್ ಟಿಪ್ಪಲ್ಲಿದೆ, ಓಕೆ. ಆ ಫಿಂಗರ್ ಒತ್ತಬೇಕು ಅನ್ನೋ ತಲೆ ಯಾರ ಕೈನಲ್ಲಿದೆ? ಬಟ್ ಅದನ್ನೇನು ಹೇಳಿದ್ದು ನಾನು ಹೇಳೋದು. ನಾನು ಉದಾಹರಣೆ ಕೊಡ್ತೀನಿ ನಿರಂಜನ್. ಯಾಕಂದೆ ಅಂದರೆ ಅಂಟಿಲ್ ಲಾಸ್ಟ್ 6 months ನನ್ನ ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಗೆಸ್ ಮಾಡು ನೀನು. 2-3 ಲಕ್ಷನಾ? 2 ಲಕ್ಷ. ಡೇವಿಸ್ ಏನು ಮಾಡ್ದ ಗೊತ್ತೇನೋ, ಕಳೆದ ವರ್ಷ ನೋಡಮ್ಮ, ಫುಲ್ ಸ್ಟೇಟ್ಮೆಂಟು ಎಕ್ಸೆಲ್ ಶೀಟಲ್ಲಿ ಹಾಕ್ದ. ನೋಡಮ್ಮ, ಕಳೆದ ವರ್ಷ ನೀನು ಒಂದು ಭಯಂಕರ ನಂಬರ್ ಕೊಟ್ಟಾಗುರು ಅವನು, ಇಷ್ಟು ನೀನು ಬರೀ ಶಾಪಿಂಗಲ್ಲಿ ಉಡಾಯಿಸಿದ್ಯಾ ಅಂದಂಗೆ ನನಗೆ ಗಾಬರಿ. ಹೆಂಗಾಯ್ತಂದ್ರೆ ಹಂಗೆ ಹೋಗ್ತಾ ಇದ್ದಾಗ ನಿನಗೆ ಬೆಲೆನೇ ಇಲ್ಲ. ಇವತ್ತು ನಾನೇನು ಮಾಡ್ತೀನಿ ಗೊತ್ತಾ, ಫಸ್ಟ್ ಆಫ್ ಆಲ್ ಆಸೆ ಬೇರೆ, ಅವಶ್ಯಕತೆ ಬೇರೆ. ಆಮೇಲೆ ನಾನು ಬೈ ಮೋರ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ನೋಡೋದನ್ನು. ಅವರು ಅದನ್ನು ಹೆಂಗೆ ಅರ್ಥ ಮಾಡಿಸ್ಬಿಟ್ರು ನನಗೆ ಅಂದರೆ, ನಿನಗೆ ಬೇಕು ಅನ್ನೋದಕ್ಕೆ ಈಗ ಬಿಗ್ ಬಿಲಿಯನ್ ಡೇ ಅವ್ರು ಬಂದು ನಿನ್ನ ಟರ್ನ್ ಮಾಡ್ತಾ ಇದ್ದಾರೆ, ನಿನಗೆ ಕೀ ಕೊಡ್ತಾ ಇದ್ದಾರೆ. ಈ ಕಡೆ ನೀನು ಅಷ್ಟೇ, ಹೊಸ ಫೋನ್ ಬಂದ ತಕ್ಷಣ ಇವಾಗ ನೀನೇ ನಂದು ಹಳೇದಾಗೋಯ್ತಾ. ಯಾರಿಗೆ ಮಾಡ್ತಾ ಇದೆಯಾ? ಈಗ ಅವನು 5 ವರ್ಷದಿಂದ ಒಂದೇ ಫೋನ್ ಇಟ್ಕೊಂಡಿದ್ದಾನೆ. ಅದೇ ನಾನು 2 ವರ್ಷಕ್ಕಾದಾಗ ನನಗೂ ಐಫೋನು. ಸೊ ಇವಾಗ ನೀನೇ ಕೂತ್ಕೊಂಡು ಅನಾಲಿಸಿಸ್ ಮಾಡಿದಾಗ ನಿನ್ನ ಹುಣ್ಣು ನಿನಗೆ ಕಾಣುತ್ತೆ. ಬಟ್ ನೀನು ಅದು ಅಪ್ಲೈ ಮಾಡಬೇಕು ನೀನೇ, ಅಲ್ಲಿ ಯಾರು ಬರಲ್ಲ. ಬಟ್ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ನಾವು ಯಾರು ದೇವರಲ್ಲ. ಆಸೆಗಳು ನಮ್ಮನ್ನ ಅಲ್ಲ. ಅದೇ ಇವತ್ತು ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ, ನನಗೂ ಅದೇನೋ ಒಂದು ಪಟ್ ಅಂತ ಬಂದಿದ ತಕ್ಷಣ ಕೆಳಗಡೆನೇ ಬೈ ಆಪ್ಷನ್ ಇದ್ದಾಗ ಒತ್ಬಿಟ್ಟಿರ್ತೀನಿ. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಇವೆಲ್ಲ ಯಾವಾಗ ಆಗುತ್ತೆ, ಅಕೌಂಟಲ್ಲಿ ಇದ್ರೆ ಆಗುತ್ತೆ. ಸಿಂಪಲ್. ಐ ಥಿಂಕ್ ನಿನ್ನ ಕೋಪಿಂಗ್ ಮೆಕ್ಯಾನಿಸಮ್ ಇಸ್ ಅಕೌಂಟಲ್ಲೇ ದುಡ್ಡೇ ಇಟ್ಕೊಳ್ಳಲ್ಲ, ಇಡಬಾರ್ದು. ನನ್ನ ಕೋಪಿಂಗ್ ಮೆಕ್ಯಾನಿಸಮ್ ಇಸ್ ಓಕೆ ಗುರು ಹಿಂಗಿದ್ಯಾ, ಇದು ಟ್ರಿಗರ್, ಇದು ನಂಗೆ ಗೊತ್ತು, ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ. ನಾನು ಇವಾಗ ಒಂದೇ ಅಪ್ಲೈ ಮಾಡೋದು, ಹೊಸ ಬಟ್ಟೆ ತೊಗೋಬೇಕಂದ್ರೆ ಅದು ಹರಿದೋಗ್ಬೇಕು. ಐ ಸ್ವೇರ್ ನಾನು ಹಿಂಗೆ ಹಾಕೊಂಡಿದ್ದೀನಿ. ಮೊದಲೇ ಹಂಗೆ ತಾನೇ ತೊಗೊತಾ ಇದ್ದು, ಹುಟ್ಟು ಹಬ್ಬ ಇಲ್ಲಾನೆ ಬಟ್ಟೆ ಹರಿದೋಯ್ತು. ಅಷ್ಟೊಂದು ಲೆವೆಲಿಗೆ ರೀಚ್ ಆಗಿಲ್ಲ. ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಲೈಫ್. ನಂದು ಅದೇ ಹೇಳ್ದಲ್ಲ, ನನ್ನ ಬೇರೆ ಥರ ಬೇಕಿದ್ದು. ನನಗೆ ಇಷ್ಟಿದ್ರೆ ನಾನು ಇಷ್ಟರಲ್ಲೂ ನಾನು ಎಂಜಾಯ್ ಮಾಡಬೇಕು ಅಂತ ಎತ್ತಿಟ್ಬಿಡ್ತೀನಿ, ಅದ್ರಲ್ಲಿ ನಾನು ಉಡಾಯಿಸ್ತೀನಿ. ಇದ್ರಲ್ಲಿ ಯಾವುದೋ ರೈಟ್ ರಾಂಗ್ ಇಲ್ಲ. ಬಟ್ ಅದೇ ಹೇಳಿದೆ, ಅದು ಅವ್ರವ್ರ ವಿಧ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಹೋಗ್ಬಿಡ್ಬೇಕದು, ನನಗೆ ಗೊತ್ತಿಲ್ಲ, ಅಕೌಂಟಿಂದ ಡಿಡಕ್ಟ್ ಆಗ್ಬಿಡ್ಬೇಕದು. ಸೊ ದಟ್ಸ್ ಯುವರ್ ಮೆಕ್ಯಾನಿಸಮ್. ದಟ್ಸ್ ಹೌ ಐ ಫೌಂಡ್.